ಇದು ಜ್ಞಾನಿಗಳ ಸಾಧಕರ ಸಂಗಮವಾಗಿದೆ. ಇಲ್ಲಿವರೆಗೆ ತಾವೆಲ್ಲ ಈ ಒಂದು ವೃತ್ತಿಯನ್ನು, ಇವತ್ತು ವಿಶ್ವ ಯುವ ಕೌಶಲ್ಯ ದಿನಾಚರಣೆ, ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳು, ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು 35 ವರ್ಷ ಹಿಂದೆ ನಾನು ಹೊಸದಾಗಿ ಶಾಸಕರಾದಾಗ ಪಾರ್ಸಾರ್ಥಿ ಅಂತ ಒಬ್ಬರಿದ್ದರು, ಡೈರೆಕ್ಟರ್. ರಾಜಾಜಿನಗರದಲ್ಲಿ ಫಸ್ಟು ಪ್ರಾರಂಭ ಆಯಿತು. ಒಂದು ಜರ್ಮನ್ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸೇರಿ ಫಸ್ಟು GTTC ಸೆಂಟ್ರು ಅವತ್ತಿನ ಕಾಲದಲ್ಲಿ ಪ್ರಾರಂಭ ಆಯಿತು. ಆವತ್ತೇ ಇದು ಪ್ರಾರಂಭ ಆದಾಗ ಇಡೀ ರಾಜ್ಯ ಮಟ್ಟದ ಕಾಂಪಿಟೇಷನ್ ಕೂಡ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ಸೀಟ್ ಸಿಕ್ಬೇಕಾದ್ರೆ ದೊಡ್ಡ ಸಮಸ್ಯೆ ಇತ್ತು. ಈಗ ನಾವು ರಾಜ್ಯದ ವಿವಿಧ ಕಡೆ ಇದನ್ನೆಲ್ಲ ವಿಸ್ತಾರನ ಮಾಡಿದ್ದೇವೆ. ದೇಶದಲ್ಲಿ ಕೌಶಲ್ಯವನ್ನು ಭಾಳ ದೊಡ್ಡದಾಗಿ ಬೆಳೆಸಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ರಾಜೀವ್ ಗಾಂಧಿಯವರು ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಕೌಶಲ್ಯ ಇದ್ದರೆ ಒಂದು ದೊಡ್ಡ ರಾಜ್ಯೋಗ ಇದ್ದಂಗೆ. ಯಾರು ಕೌಶಲ್ಯವನ್ನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಒಂದು ಮಾತು ಹೇಳಿದು ನನಗೆ ನೆನಪು ಬರ್ತದೆ. ನೃಪನ್ ರಪ ಹಪ ಹರಿಸದ, ಸ್ವಲ್ಪ ಕೇಳಿ. ನೃಪ ರಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತನಿಧಿ ಒಂದೇ ಕೌಶಲ್ಯ ವಿದ್ಯೆ. ಇನ್ನೊಂದ್ಸತಿ ಹೇಳ. ನೃಪ ರಪ ಹಪರಿಸಿದ ಅಂದರೆ ನೃಪ ಅಂದರೆ ರಾಜ. ಯಾರು ಕೂಡ ರಾಜ ಆಗಲಿ, ಯಾರು ಕೂಡ ಇದನ್ನು ಕದಿಯಕ್ಕಾಗಲ್ಲ. ನೃಪ ರಪ ಹಪಹರಿಸದ, ದಾಯಾದಿ ದಕ್ಕಿಸದ. ದಾಯಾದಿ ನಿಮ್ಮ ಅಣ್ತಂದಿರು, ಸ್ನೇಹಿತರುಗಳು, ಮತ್ತೊಂದು ಯಾರು ಅದನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ, ಗುಪ್ತನಿಧಿ ಒಂದೇ ಕೌಶಲ್ಯ ವಿದ್ಯೆ. ನಾನೇನು 46ನೇ ವಯಸ್ಸು ಗ್ರಾಜ್ಯುಯೇಟ್ ಆದವನು. ನನ್ನ ಅನುಭವದ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ. ನಾನು ನ್ಯೂಜಿಲ್ಯಾಂಡ್ಗೆ ಹೋಗಿದ್ದೆ. ಹಿಂದೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಬೆಂಗಳೂರಿನಲ್ಲಿ ಮೆಟ್ರೋ ಮಾಡಲಿ ವಿಚಾರಕ್ಕೆ SM ಕೃಷ್ಣರವರು ನಮ್ಮನ್ನೊಂದು 12 ಜನ, 5-6 ಜನ, 2-3 ಜನ ಮಂತ್ರಿಗಳು, ಒಂದು 5-6 ಜನ ಚೇರ್ಮನ್ಗಳು, ನಮ್ಮ IAS ಆಫೀಸರ್ಸ್ ಎಲ್ಲ ಹೋಗಿ ಇಡೀ ದೇಶ ನಮಗೇನು ಬೇಕು ಬೆಂಗಳೂರು ನಗರಕ್ಕೆ ಅಂಥೇಳಿ ಮೆಟ್ರೋ ವಿಚಾರದಲ್ಲಿ ನಮ್ಮನ್ನು ಕಳಿಸ್ಕೊಟ್ಟಿದ್ರು. ಆಗ ನ್ಯೂಜಿಲ್ಯಾಂಡ್ಗೆ ಹೋಗಿದ್ದೆ. ಆ ನ್ಯೂಜಿಲ್ಯಾಂಡಲ್ಲಿ ಯಾರ ಮನೆಗೂ ಕಾಂಪೌಂಡ್ ಇಲ್ಲ. ನಮ್ಮ CM ಲಿಂಗಪ್ಪ ಅಂತ ನನ್ನ ಸ್ನೇಹಿತಿದ್ದಾರೆ, ರಾಮನಗರದ MLA. ಅವರು ಚೇರ್ಮನ್ರಾಗಿದ್ದರು. ಅವರು ನನ್ನ ಜೊತೆ ಬಂದಿದ್ದರು. ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಆ ನ್ಯೂಜಿಲ್ಯಾಂಡ್ ಏರ್ಪೋರ್ಟಲ್ಲಿ ನಮ್ಮ ಶೂಸ್ಗಳನ್ನೆಲ್ಲ ಫಸ್ಟ್ ಬಿಸಿ ಶೂಸ್ಗಳನ್ನೆಲ್ಲ ಅವ್ರ ಶೂಸ್ನ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಏರ್ಪೋರ್ಟಲ್ಲಿ ಕೊಟ್ಟರು. ಅಂದರೆ ಹೊರಗಡೆ ಬಂದಂಥ ಧೂಳು ಮತ್ತೊಂದು ನಮ್ಮ ರಾಜ್ಯಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ
ಆ ರೀತಿ ಒಂದು ಕ್ಲೀನ್ ಸಿಟಿ. ಅದಾದ ಮೇಲೆ ನಾನು ಹಿಂಗೆ ಹೋಗಿ ಚರ್ಚೆ ಮಾಡ್ತಿದ್ದೆ. ಬೇಕಾದಷ್ಟು ಜನ ನಮ್ಮ ಕರ್ನಾಟಕದಿಂದ ಇದ್ದಂಥವ್ರು ಕೂಡ ಕೆಲವರೆಲ್ಲ ಅಲ್ಲೋಗಿ ಇಲ್ಲಿ ನಮ್ಮ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಎಲ್ಲ ಕೆಲಸ ಮಾಡಿದವರು ಅಲ್ಲೆಲ್ಲ ಹೋಗಿ ಕೆಲವರೆಲ್ಲ ಟೀಚರ್ ಕೆಲಸ ಕೂಡ ಅಲ್ಲಿ ಮಾಡ್ತಾಯಿದ್ರು. ಅವ್ರ ಕೆಲಸ ಕೇಳಿದೆ, ಏನು ನಿಮ್ಮ ಪರಿಸ್ಥಿತಿ ಏನು ಎತ್ತ ಅಂತೇಳಿ. ಕೆಲವು ಯೂನಿವರ್ಸಿಟಿಗಳೆಲ್ಲ ಸಣ್ಣ ಸಣ್ಣ ಯೂನಿವರ್ಸಿಟಿಗಳೆಲ್ಲ ಇದ್ದವು. ಏನು ಓದ್ತಾರೆ, ಏನು ಕ್ವಾಲಿಫಿಕೇಷನು ಅಂತೆಲ್ಲ ಕೇಳಿದೆ. ಅವರು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ನೋಡೋದಿಲ್ಲ ಸರ್ ಇಲ್ಲಿ, ನೀನು M.Tech ಮಾಡಿದ್ದೀನಿ, PhD ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿ ಅಂತಂದರೆ ಯಾವ ವಿದ್ಯಾರ್ಥಿಗಳು ಅವ್ರು ಕೇಳೋದಿಲ್ಲವಂತೆ. ನಿಮ್ಮ ಬಯೋಡೇಟಲ್ಲೂ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಹುಡುಗನ ಹತ್ರ ಕರೆದು ಇಂಟ್ರ್ಯೂ ಮಾಡ್ತಾರೆ. ಆ ಇಂಟ್ರ್ಯೂನಲ್ಲಿ ಅವನ ಕೆಪಾಸಿಟಿ ಏನು ಅನ್ನೋದು ಅವರು ಅಳತೆ ಮಾಡ್ತಾರೆ. ನಾನು BE ಮಾಡಿದ್ದೀನಿ, B.Tech ಮಾಡಿದ್ದೀನಿ, M.Tech ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಡಿಪ್ಲೊಮಾ ಮಾಡಿದ್ದೀನಿ, ಅವೆಲ್ಲ ಅವ್ರಿಗೆ ನಂಬಿಕೆ ಇಲ್ಲ ಈ ಸರ್ಟಿಫಿಕೇಟ್ ಬೆಲೆ. ಯಾರು ತನ್ನ ಕೌಶಲ್ಯದಲ್ಲಿ ಪ್ರತಿಭೆಯಲ್ಲಿ ಕೆಪಾಸಿಟಿ ಇರ್ತಾರೆ, ಅವನು SLC 10th ಓದದೇ ಇಲ್ಲದೆ ಅದು ಚಿಂತೆ ಇಲ್ಲ, 8th ಓದಿರಲಿ 9th ಓದಿರಲಿ, ಇಲ್ಲ ಅವ್ನು ಡಿಗ್ರಿನೇ ಓದಿರಲಿ, ಅವನ ಕೆಪಾಸಿಟಿ ಮೇಲೆ ಅವನ ಅಳತೆಗೋಲು ಮಾಡ್ತಾರೆ ಅಂಥೇಳಿ ಅಲ್ಲಿ ಹೇಳಿದ್ರು. ಹಂಗೆ ಇವತ್ತು ಇಡೀ ಪ್ರಪಂಚ ನಮ್ಮಲ್ಲಿ ಏನು ಒಂದು ಸರ್ಟಿಫಿಕೇಟ್ ಅಲ್ಲದೆ, ಈಗ ಡಿಗ್ರಿ ಓದಿದ್ರೆ ಏನು ಸುಖ, ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂದರೆ. ಇಲ್ಲಿ ಎಷ್ಟು ಜನ ರೈತರ ಮಕ್ಕಳಿದ್ದೀರಿ ಕೈ ಎತ್ತಿ? ಗುಡ್. ಕೂತ್ಕೊ, ನಿಲ್ಲಿಸಿ, ಕೆಳಗಡೆ ಇಳಿಸಿ, ಭಾಳ ಸಂತೋಷ. ಈ ವ್ಯವಸಾಯ ಮಾಡ್ತೀವಲ್ಲ, ವ್ಯವಸಾಯ ಈ ನೇಗಿಲಲ್ಲಿ ನಾವು ಹೊಲ ಉಳ್ತೀವಲ್ಲ, ಇಲ್ಲ ಭತ್ತ ನಾಟಿ ಭತ್ತನೋ ರಾಗಿನೋ ನಾಟಿ ಹಾಕ್ತೀವಲ್ಲ, ಯಾವ್ದಾದ್ರು ಇಂಜಿನಿಯರ್ ಸ್ಕೇಲ್ ಹಾಕಿರ್ತಾನ? ಒಂದು ಲೈನಾಗಿ ಹೋಗಿರ್ತದೆ ತಾನೆ. ಹಸ್ಗಳು ಕೂಡ ಲೈನಾಗೆ ಎಳ್ಕೊಂಡು ಹೋಗಿರ್ತಾವೆ ತಾನೆ. ಈಗೇನೋ ಕೆಲವು ಟ್ರ್ಯಾಕ್ಟರ್ಗಳು ಬಂದಿರ್ತದೆ, ಸ್ಟ್ರೈಟಾಗಿ ಹೊಡಿತಾರೆ. ಬಟ್ ಈಗೂ ಹೊಲ ಉಳ್ತಾ ಇರ್ತಾರಲ್ಲ, ಈಗೂ ಹಸಿ ಕಟ್ಕೊಂಡು. ಆಮೇಲೆ ನಮ್ಮ ಹೆಣ್ಮಕ್ಳು ನಾಟಿ ಹಾಕಿರ್ತಾರಲ್ಲ, ಆ ನಾಟಿ ಹಾಕಿದಾಗ ಕೂಡ ಹೊಲದಲ್ಲಿ ಗದ್ದೆಯಲ್ಲಿ ಹಾಕಿದಾಗ ಹಿಂಗೇನಾರು ಹಾಕಿರ್ತಾರ? ಸ್ಟ್ರೈಟಾಗಿ ಹಾಕ್ತಾರೆ. ಅಂದರೆ ಈ ದೇಶದಲ್ಲಿ ವಿದ್ಯಾವಂತಿಕೆ ಇಲ್ಲದೆವರು ನಡೀತದೆ, ಬುದ್ಧಿವಂತಿಕೆ ಇಲ್ಲದೆವರು ನಡೀತದೆ, ಪ್ರಜ್ಞಾವಂತಿಕೆ ಬೇಕು. ಅದಕ್ಕೆ ಈ ಪ್ರಜ್ಞಾವಂತಿಕೆಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಬೇಕು ಅನ್ನೋದು ಭಾಳ ಮುಖ್ಯ. ಕೌಶಲ್ಯ ಅನ್ನೋದು ಒಂದು ಧರ್ಮ, ಬೇಸಿಕ್ ಕಾಮನ್ ಸೆನ್ಸ್. ಇವತ್ತು ನಾನು ಹೊರಗಡೆ ಎಲ್ಲ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ತಮ್ಮ ಸಹೋದ್ಯೋಗಿಗಳು, ಕೆಲವು ಟ್ರೈನಿಂಗ್ ಸೆಂಟ್ರವರು ಮಾಡಿದಂಥ ಅನೇಕ ವಿಚಾರಗಳನ್ನು ಅಲ್ಲಿ ನಾನು ನೋಡಿದೆ. ಯಾರಿಗೇನು ಕಡಿಮೆ ಇಲ್ಲ ನಮ್ಮ ಮಕ್ಕಳು. ಇವತ್ತು ನಮ್ಮ ಮಿನಿಸ್ಟ್ರು ಹೇಳ್ತಾ ಇದ್ರು, ಬೆಂಗಳೂರು ಕರ್ನಾಟಕ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ. ಇವತ್ತು ದೊಡ್ಡ ದೊಡ್ಡ ಯಾರು ಇಂಜಿನಿಯರ್ಸ್ ಇದ್ದಾರೆ ಭಾರತದಲ್ಲಿ, ನಾನು ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಯಾರು ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಯಾರು ಇನ್ಸ್ಟಿಟ್ಯೂಷನ್ಸ್ನ ಇಂಡಸ್ಟ್ರಿ ನಡೆಸಿದ್ದಾರೆ, ಹೆಚ್ಚು ಕಮ್ಮಿ ಅವರೆಲ್ಲ 90% ಭಾರತದಲ್ಲೇ ಸ್ಟಡಿ ಮಾಡಿದವರು. ಬಿಹಾರ, ಆಂಧ್ರ, ಮಹಾರಾಷ್ಟ್ರ, UP ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಬಂದು ವಿದ್ಯಾಭ್ಯಾಸ ಮಾಡಿದಂಥವ್ರು. ಇವತ್ತು ಕಿರ್ಲೋಸ್ಕರ್ ಇರ್ಬೋದು, ಜಿಂದಲ್ ಇರ್ಬೋದು, ಇನ್ನು ಭಾಳ ಜನ ದೊಡ್ಡ ದೊಡ್ಡ ಮಹೇಂದ್ರ ಸಂಸ್ಥೆಯವರು, ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಅವತ್ತಿನ ಕಾಲದಲ್ಲಿ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಅಲ್ಲೋಗಿ ಅವರ ಬದುಕನ್ನು ದೊಡ್ಡದಾಗಿ ಕಟ್ಕೊಂಡಂಥವ್ರು. ಸೊ ಹಂಗೆ ಇವತ್ತು ನಾನು ಅಧಿಕಾರದಲ್ಲಿದ್ದೀನಿ, ನನ್ನ ಅಧಿಕಾರ ಕೊನೆ ಆಗ್ಬೋದು, ಆದರೆ ನನ್ನಲ್ಲಿರೋಂಥ ಕೌಶಲ್ಯ ಕೊನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಮಗೂ ಅಷ್ಟೇ, ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಬೋದು, ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಚಿಕ್ಕವರಾಗಿರ್ಬೋದು,
ನಿಮ್ಮ ಜ್ಞಾನದ ಸಂಪತ್ತನ್ನು ನೀವೇನು ಬೆಳೆಸ್ಕೊಂಡಿರ್ತೀರಲ್ಲ, ದೇರ್ ಇಸ್ ನೋ ಎಂಡ್ ಟು ಎಜುಕೇಷನ್, ದೇರ್ ಇಸ್ ನೋ ಎಂಡ್ ಟು ಕ್ವಾಲಿಫಿಕೇಷನ್, ದೇರ್ ಇಸ್ ನೋ ಎಂಡ್ ಟು ಎಕ್ಸ್ಪೀರಿಯನ್ಸ್. ಇದು ತಾವು ಇಟ್ಕೊಂಡಿರಬೇಕು. ಯುವ ಜನರಿಗೆ ಖಂಡಿತ ನೀವೆಲ್ಲ ಈ ದೇಶಕ್ಕೊಂದು ದೊಡ್ಡ ಭವಿಷ್ಯ. ನಾವ್ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕೌಶಲ್ಯವನ್ನು ಇವತ್ತು ನಮ್ಮ ಆಸ್ತಿ. ನಾನು ಮೊನ್ನೆ ಯಾವುದೋ ಹಿಂಗೆ ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಹೋಗಿದ್ದೆ. ಬೆಂಗಳೂರಿನಲ್ಲಿ ನಡೀತದೆ ಬ್ಯಾಂಗ್ಳೂರ್ ಟೆಕ್ ಸಮಿಟ್. ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ನವಂಬರ್ನಲ್ಲಿ ನಡೀತದೆ. 17, 18, 20 ತಾರೀಕು ನಡೀತದೆ. ಎಷ್ಟೋ ಸ್ಪೀಕರ್ಸ್ ಬರ್ತಾರೆ. ಇಡೀ ಪ್ರಪಂಚದ ಒಂದು 50,000 ಜನ ಎಲ್ಲ ಬರ್ತಾರೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ. ನಿಮಗೆ ಅರ್ಥ ಆಗ್ತದೆ ಅನ್ನೋ ಗೊತ್ತಿಲ್ಲ. ನಮ್ಮ ಬೆಂಗಳೂರು IT ಕ್ಯಾಪಿಟಲ್ ಅಂತ ನಾವು ಮಾತಾಡ್ತೀವಿ, ಸಿಲಿಕಾನ್ ವ್ಯಾಲಿ ಅಂತ ಮಾತಾಡ್ತೀವಿ. ನಮ್ಮಲ್ಲಿರೋಂಥ ಸ್ಟಾರ್ಟಪ್ಸು, BT, IT ನೀವು ಎಲ್ಲದರೂ ಕೂಡ ಭಾಳ ನಾವು ಮುಂದಿದ್ದೇವೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನೂ ಮಾಡಬೇಕು ಅಂತ ಹೊರಟಿದ್ದೇವೆ. ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಕೊಡಬೇಕು, ಮಕ್ಕಳು ಕೂಡ AI ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಹೊರಟಿದ್ದೇವೆ. ನಾನು ಮೊನ್ನೆ ಭಾಷಣ ಮಾಡುವಾಗ ಹೇಳಿದೆ, ಕ್ಯಾಲಿಫೋರ್ನಿಯಲ್ಲಿ 16 ಲಕ್ಷ 1.6 ಮಿಲಿಯನ್ IT ಪ್ರೊಫೆಷನಲ್ಸ್ ಇದ್ದಾರೆ. ನಿಮ್ಮ ಬೆಂಗಳೂರಿನಲ್ಲಿ, ಈ ರಾಜ್ಯದಲ್ಲಿ, ನಿಮ್ಮ ಭೂಮಿಲಿ ಬರೀ ಬೆಂಗಳೂರಿನಲ್ಲೇ 26 ಲಕ್ಷ, ದಟ್ ಮೀನ್ಸ್ 2.6 ಮಿಲಿಯನ್ IT ಪ್ರೊಫೆಷನಲ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2 ಲಕ್ಷ ಪಾಸ್ಪೋರ್ಟು ಅಮೇರಿಕಾ ಫಾರಿನ್ ಪಾಸ್ಪೋರ್ಟ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಇಡೀ ಭಾರತದಲ್ಲಿ 140 ಇದೆ, ಕರ್ನಾಟಕದಲ್ಲೇ 38 ಇದೆ. ಅಂದರೆ ಹೊರಗಡೆಯಿಂದ ಕೂಡ ಇಲ್ಲಿ ಬಂದು ಇಲ್ಲಿ ನಮ್ಮ ಜನರು ನಿಮ್ಮಲ್ಲಿರೋಂಥ ಒಂದು ಕೌಶಲ್ಯತೆಗೆ, ನಿಮ್ಮಲ್ಲಿರೋಂಥ ಹ್ಯೂಮನ್ ರಿಸೋರ್ಸ್ಗೆ, ಹೊರಗಡೆ ದೇಶದಲ್ಲಿ ಏನಾದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಲ್ಲಿ ಮ್ಯಾನ್ ಪವರ್ ಕಾಸ್ಟ್ ಜಾಸ್ತಿ ಆಗ್ತದೆ. ನೀವು ಹೆಚ್ಚು ಕಮ್ಮಿ ಭಾಳ ಬುದ್ಧಿವಂತಿದ್ದೀರಿ ಅಂಥೇಳಿ ಇವತ್ತು ಇಲ್ಲೇ ಬಂದು ಅವರೆಲ್ಲ ಪ್ರಯೋಗಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಿಸರ್ಚ್ಗಳನ್ನ ಎಲ್ಲ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದರು. ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಲ್ಲಿ ವಿವೇಕಾನಂದ ಯೂತ್ ಕಲ್ಚರಲ್ ಸೆಂಟರ್ ಇನಾಗ್ರೇಷನ್ ಆಯಿತು. ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಪ್ರೈಮ್ ಮಿನಿಸ್ಟರ್ಗೆ ನೆನಪು ಮಾಡಿಕೊಟ್ಟೆ. ಸ್ವಾಮಿ ವಿವೇಕಾನಂದರವರು ಮೈಸೂರಿಗೆ ರಾಮಕೃಷ್ಣ ಆಶ್ರಮಕ್ಕೆ ಬಂದಿರ್ತಾರೆ. ಅವರು ಬಂದು ರಾಜರಿಗೂ ಅವ್ರಿಗೂ ಪರಿಚಯ ಆಯ್ತದೆ, ನಮ್ಮ ಒಡೆಯರ್ ರಾಜರಿಗೂ ಅವ್ರಿಗೂ ಪರಿಚಯ ಆಯ್ತದೆ. ಟಾಟಾರವರು, ವಿವೇಕಾನಂದ ಅವರು ಇಬ್ಬರು ಶಿಪ್ನಲ್ಲಿ ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತಾರೆ. ಆಗ ಭಾರತದ ಬಡತನದ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ನಿರ್ಮೂಲನೆ ಮಾಡಲಿಕ್ಕೆ ಏನು ಬೇಕು ಅಂತೇಳಿ. ಸೊ ಆ ಚರ್ಚೆ ಬಂದಾಗ ಕೊನೆಗೆ ಅವ್ರಿಗೆ ತೀರ್ಮಾನಕ್ಕೆ ಬರ್ತದೆ, ಸೈನ್ಸ್ ಈಸ್ ಇಂಪಾರ್ಟೆಂಟ್ ಅಂತ. ವಿಜ್ಞಾನ ಇಲ್ಲಿ ಬೇಕು, ವಿಜ್ಞಾನ ಒಂದು ಆ ದೇಗುಲ ಇಲ್ಲಿ ಪ್ರಾರಂಭ ಆಗಬೇಕು ಅಂತೇಳಿ. ಸೊ ಆಗ ಮಹಾರಾಜರಿಗೆ ಹೇಳಿ, ಮಹಾರಾಜರಿಗೆ ಇಲ್ಲಿ ಏನು ಬೆಂಗಳೂರಿನಲ್ಲಿ ಆವತ್ತಿನ ಕಾಲದಲ್ಲಿ ಮಹಾರಾಜರು, ನಾನು ಹೇಳ್ತಾ ಇದ್ದೀನಿ 125 ವರ್ಷದ ಹಿಂದಿನ ಮಾತಿದು. ವಿವೇಕಾನಂದರಿಗೂ ಅವ್ರಿಗೂ ರಿಕ್ವೆಷನ್ ಮಾಡಿ ವಿವೇಕಾನಂದರವರು ಮಹಾರಾಜರಿಗೆ ಕೇಳಿ 325 ಎಕರೆಯನ್ನು ಬೆಂಗಳೂರು ನಗರದಲ್ಲಿ ಆವತ್ತಿನ ಕಾಲದಲ್ಲಿ ಮಹಾರಾಜರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವತ್ತು ಏನು ನಮ್ಮ ಬೆಂಗಳೂರಿನಲ್ಲಿದೆ ಅದಕ್ಕೆ ದಾನವಾಗಿ ಕೊಟ್ಟು ಆವತ್ತಿನ ಕಾಲದಲ್ಲಿ ಸರ್ಕಾರ 5 ಲಕ್ಷ ರೂಪಾಯಿ ಹಣವನ್ನು ಕೊಡ್ತದೆ. ದಟ್ ಈಸ್ ಹೌ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬೆಳೆದಂಥ ಎಲ್ಲ ವಿಜ್ಞಾನಿಗಳು ಇವತ್ತು ಪ್ರಪಂಚದ ಉದ್ದಗಲಕ್ಕೂ ಕೂಡ ಬೆಂಗಳೂರಿನ ಜ್ಯೋತಿಯಲ್ಲ, ಭಾರತದ ಜ್ಯೋತಿಯನ್ನೇ ಇವತ್ತು ಬೆಳೆಸಿದ್ದಾರೆ. ಆ ಥರ ಜ್ಯೋತಿ ಇವತ್ತು ಯಾರು ನನ್ನ ಮಕ್ಕಳು ಇವತ್ತು ಯಾರು ನೀವು ಇಲ್ಲಿ ಜ್ಯೋತಿ ಬೆಳೆಸಿದ್ರಲ್ಲ, ಇದು ನಮ್ಮ ಜ್ಯೋತಿ ಅಲ್ಲ. ಇದು ದಿಸ್ ಇಸ್ ನಾಟ್ ಮೈ ಪ್ರೋಗ್ರಾಮ್. ಇದು ಸರ್ಕಾರದ ಪ್ರೋಗ್ರಾಮ್ ಅಲ್ಲ. ಇದು ನಮಗೆ ಸರ್ಕಾರದಿಂದ ನಮ್ಗೆ ಇದೇನು ಕಿರೀಟ ಬೇಕಾಗಿಲ್ಲ. ನಿಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಭವಿಷ್ಯದ ಕಿರೀಟ ಇಲ್ಲಿಂದ ಸ್ಥಾಪನೆ ಆಗಬೇಕು ಅಂತ ಈ ಜ್ಯೋತಿಯನ್ನು ನಿಮ್ಮ ಕೈಯಲ್ಲಿ ಇವತ್ತು ನಾವು ಒದಿಸಿದ್ದೇವೆ.
ಇಟ್ ಈಸ್ ನಾಟ್ ಐ ಹ್ಯಾವ್ ಇನಾಗ್ರೇಟೆಡ್ ದಿಸ್ ಪ್ರೋಗ್ರಾಮ್. ಇಲ್ಲ ನಮ್ಮ ಶರಣ್ ಪ್ರಕಾಶ್ ಮಾಡಿಲ್ಲ, ಇಲ್ಲ ನಮ್ಮ ಕಾಂತಾನಾಯಕ್ ಮಾಡಲಿಲ್ಲ, ಇಲ್ಲ ರೇವಣ್ಣ ಮಾಡಲಿಲ್ಲ, ಇಲ್ಲ ನಮ್ಮ ಮತ್ತೊಬ್ಬ ಮಂತ್ರಿ ಮಾಡಲಿಲ್ಲ. ನೀವು ಬೆಳೆಸಿರೋದು ನಿಮ್ಮ ಉದ್ಘಾಟನೆ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಂ. ತಮ್ಮೆಲ್ಲರ ಜ್ಯೋತಿ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ವಿದ್ಯಾವಂತರಾಗಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ಇವತ್ತು ನಾವು ಬೆಳೆಸಿದ್ದೇವೆ.